ಕಾಂಗ್ರೆಸ್ನ ಐತಿಹಾಸಿಕ ಸಮಾವೇಶಕ್ಕೆ ಹೊಸಪೇಟೆ ಸಾಕ್ಷಿಯಾಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಇವತ್ತಿಗೆ ಸರಿಯಾಗಿ 2 ವರ್ಷ ತುಂಬಿದೆ. ಹಾಗಾಗಿ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶದ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ನಾಯಕರುಗಳ ಸಮಾಗಮಕ್ಕೂ ಕೂಡ ವೇದಿಕೆ ರೆಡಿಯಾಗಿದೆ. ಹಾಗಾದ್ರೆ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ ಹೇಗಿದೆ? ಯಾರ್ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಈ ಐತಿಹಾಸಿಕ ಕಾರ್ಯಕ್ರಮದ ವಿಶೇಷತೆಗಳಾದರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ. ವಿಜಯನಗರದಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕಾಗಿ ಶೃಂಗಾರಗೊಂಡ ಜಿಲ್ಲಾ ಕ್ರೀಡಾಂಗಣ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಆಡಳಿತ ಪೂರೈಸಿದ್ದರ ಫಲವಾಗಿ ಇಂದು ಸಾಧನಾ ಸಮಾವೇಶ ನಡೆಯಲಿದೆ. ಇದಕ್ಕಾಗಿ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 300 ಜನಪ್ರತಿನಿಧಿಗಳು ಕೂರಲು ಬೃಹತ್ತಾದ ವೇದಿಕೆ ಹಾಕಲಾಗಿದೆ. ಸುಮಾರು 3 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ. ಇದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗ 1ರಿಂದಲೇ ಸುಮಾರು 3700 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಇಂದು ನಡೆಯಲಿರುವ ಸರ್ಕಾರದ ಸಮಾವೇಶದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ಮನೆಯ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ. 200 ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು 2500ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಸಮಾವೇಶ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿಎಂ ಇಲ್ಲಿನ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ್ರು. ಇದು ಸರ್ಕಾರದ ಕಾರ್ಯಕ್ರಮವಾಗಿರೋದ್ರಿಂದ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರು. ನಾವೆಲ್ಲರೂ ಕೂಡ 20ನೇ ತಾರೀಕು ನಮ್ಮ ಸರ್ಕಾರ ಬಂದು 2 ವರ್ಷ ತುಂಬ್ತಾ ಇದೆ. ಅವನ್ನೆಲ್ಲ ಜನಗಳ ಮುಂದೆ ಇಡಬೇಕು. ಜನ ನಮಗೆ 23ರಲ್ಲಿ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆಗ ದೊಡ್ಡ ರೀತಿಯಲ್ಲಿ ಬಹುಮತವನ್ನು ಕೊಟ್ಟು ಅಧಿಕಾರಕ್ಕೆ ತಗೊಬಂದು ನಾವು 136 ಜನ ಗೆದ್ದು ಅವರು. ಇನ್ನು ರಾಜ್ಯದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಕಾರ್ಯಕ್ರಮವಾಗಿದೆ. ರಾಜ್ಯದ 1 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಲಾಗುತ್ತದೆ. 100 ವರ್ಷಗಳಿಂದ ಹಕ್ಕು ಪತ್ರಗಳಿಂದ ವಂಚನೆಗೆ ಒಳಗಾಗಿದ್ದವರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದ್ದು, ಸರ್ಕಾರದ ಆಸ್ತಿಯನ್ನ ನೇರವಾಗಿ ತಹಶೀಲ್ದಾರ್ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿ ಫಲಾನುಭವಿಗಳಿಗೆ ನೀಡಲಿದ್ದಾರೆ. ಈ ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗುತ್ತದೆ. ಜನ ನಮಗೆ ಆದೇಶ ಮಾಡಿ ಅವಕಾಶ ನೀಡಿದ್ದಾರೆ, ನಾವು ಅವರ ಋಣ ತೀರಿಸಬೇಕಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದರು. ನಾವು ಕಾಂಗ್ರೆಸ್ ಗ್ಯಾರಂಟಿ, ಅವರು ಮೋದಿ ಗ್ಯಾರಂಟಿ ಮಾಡಿದ್ರು. ಬಿಜೆಪಿ ಗ್ಯಾರಂಟಿ ಮಾಡಲಿಲ್ಲ. ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲ ಸ್ಟೇಟಲ್ಲೂ ಶುರು ಮಾಡಿದ್ರು. ನಮ್ಮನ್ನ ಬಿಟ್ಟು ಈಗ ನರೇಗಾ ತೆಗೆಕಾಯ್ತದೆ ಅವ್ರ ಕೈಲಿ, ಬೇರೆ ಏನು ಬೇಡ. ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಂಪ್ರೂವ್ ಮಾಡ್ತಿದ್ರು, ಅದನ್ನೇ ತೆಗೆಯಕ್ಕಾಗಲಿಲ್ಲ. ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದು ನಾವು ಉಳೋನ್ಗೆ ಭೂಮಿ ಮಾಡಿದ್ವು, ಸರ್ಕಾರದಲ್ಲಿ ಪ್ರೈವೇಟ್ ಆಗಲಿ. ಅವ್ರ ಕೈಲಿ ತೆಗೆಯಕ್ಕಾಯ್ತಾ? ತೆಗೆಯಕ್ಕಾಗಲಿಲ್ಲ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋರ್ನ ನಾವು ಬೇಜಾರು ಮಾಡ್ಕೊಳ್ಳೋಣ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ವಿ ಆರ್ ದಿ ಟ್ರೆಂಡ್ ಸೆಟ್ಟರ್ ಫಾರ್ ದಿ ಎಂಟೈರ್ ಕಂಟ್ರಿ. 2 ವರ್ಷದ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸಂಪೂರ್ಣ ಸಜ್ಜಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಂಸತ್ತಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಲಿದ್ದು, ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಬೃಹತ್ ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಟ್ಟಾರೆ ಇಂದಿನ ಸಾಧನಾ ಸಮಾವೇಶ ಸರ್ಕಾರದ 2 ವರ್ಷಗಳ ಆಡಳಿತ ಮಾರ್ಕ್ಸ್ ಕಾರ್ಡ್ ಆಗೋದಂತೂ ಗ್ಯಾರಂಟಿ. ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.